ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ರಿತ್ವಿಯಾರ್ ಪೂಜಾರಿ. ನನಗೆ ನನ್ನ ಹೆತ್ತ ತಾಯಿ ಎಷ್ಟು ಅಚ್ಚುಮೆಚ್ಚು, ನನ್ನ ಹೊತ್ತ ನೆಲವು ಅಷ್ಟೇ ಅಚ್ಚುಮೆಚ್ಚು. ಈ ಪುಣ್ಯ ಭೂಮಿ ಭಾರತಾಂಬೆಯ ಮಡಿಲಿನಲ್ಲಿ ಹುಟ್ಟಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯವೆಂದು ಭಾವಿಸುತ್ತೇನೆ. ಎಡವಿದರೆ ಆನೆಯು ಕೂಡ ಬೀಳುತ್ತದೆ ಎಂಬ ನಾಣ್ಣುಡಿಯಂತೆ ನಮ್ಮ ದೇಶವು ಹಲವಾರು ಮಹೋನ್ನತ ನಿದರ್ಶನಗಳಿಗೆ ಸಾಕ್ಷಿಯಾಗಿದ್ದರೂ ಸಹ ಕೆಲವೊಂದು ಸಮಸ್ಯೆಗಳಿಂದ ಹೊರಗುಳಿದಿಲ್ಲ ಎನ್ನುವುದು ದುಃಖಕರ ಸಂಗತಿ. ಅಂತಹ ಸಮಸ್ಯೆಗಳಲ್ಲಿ ಒಂದಾದ ನಿರುದ್ಯೋಗದ ಸಮಸ್ಯೆಯ ಬಗ್ಗೆ ಇಂದು ನಾನು ಮಾತನಾಡಲು ಬಯಸುತ್ತೇನೆ. ಒಬ್ಬ ವ್ಯಕ್ತಿಗೆ ಕೆಲಸ ಮಾಡಲು ಅರ್ಹತೆಗಳಿದ್ದು ಆ ವ್ಯಕ್ತಿಗೆ ಕೆಲಸ ಮಾಡಲು ಅವಕಾಶಗಳಿಲ್ಲದ ಪರಿಸ್ಥಿತಿಯನ್ನು ನಿರುದ್ಯೋಗ ಎಂದು ನಾನು ಅರ್ಥೈಸಿಕೊಂಡಿದ್ದೇನೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಮಸ್ಯೆವಲ್ಲ, ಇಡೀ ರಾಷ್ಟ್ರದ ಮುಂದಿರುವ ಒಂದು ಗಂಭೀರ ಸವಾಲು. ಹಾಗಾದರೆ ನಮ್ಮ ದೇಶದಲ್ಲಿ ಯಾಕೆ ಉದ್ಯೋಗದ ಕೊರತೆ ಎದುರಾಗಿದೆ? ನಾವೆಲ್ಲ ಈಗಿನ ಶಿಕ್ಷಣ ಪಡೆಯುವುದರ ಉದ್ದೇಶವಾದರೂ ಏನು? ನಾಳೆ ನಮಗೆ ಕೆಲಸವಿಲ್ಲ ಎಂದ ಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ಓದುವ ಅವಶ್ಯಕತೆಯಾದರೂ ಏನು ಎನ್ನುವ ಪ್ರಶ್ನೆ ನನ್ನ ಮನಸ್ಸಿನ ಪುಟದಲ್ಲಿ ಧೂಮಕೇತುವಂತೆ ಮಿಂಚಿ ಮರೆಯಾಯಿತು. ನಿಜ, ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆಗೆ ಬಹುಮುಖ್ಯವಾದ ಕಾರಣವೆಂದರೆ ಅದುವೇ ಅತಿಯಾದ ಜನಸಂಖ್ಯೆ. ಹೌದು, ಒಂದು ದೇಶದಲ್ಲಿರುವ ಸಂಪನ್ಮೂಲಗಳ ಪೂರೈಕೆಗಿಂತ ಉಪಯೋಗ ಹೆಚ್ಚಾದರೆ ಅದು ಸಮತೋಲನ ತಪ್ಪಿದ ವ್ಯವಸ್ಥೆ ಆಗುತ್ತದೆ. ಇದರಿಂದ ನಾವು ಬಡತನ, ಆಹಾರದ ಸಮಸ್ಯೆ, ಉದ್ಯೋಗ ಹೀಗೆ ಅಡಿಯಿಂದ ಮುಡಿಯವರೆಗಿನ ಎಲ್ಲ ಸಮಸ್ಯೆಗಳ ಬಲೆಯಲ್ಲಿ ಸಿಲುಕಿಕೊಂಡಿದ್ದೇವೆ. ಹಾಗಾದರೆ ಮುಂದೇನು? ನನ್ನ ಈ 13ನೇ ವಯಸ್ಸಿನಲ್ಲಿ ನಾನು ನಿರುದ್ಯೋಗ ಸಮಸ್ಯೆಯನ್ನು ಮಟ್ಟ ಹಾಕುತ್ತೇನೆ ಎಂದು ಸುಳ್ಳು ಆಶ್ವಾಸನೆ ನೀಡಲು ಬಯಸುವುದಿಲ್ಲ. ಆದರೆ ನನ್ನಮ್ಮ ಒಬ್ಬ ಶಿಕ್ಷಕಿಯಾಗಿ ಹೇಳಿದ್ದೇನೆಂದರೆ, ನಾವು ಸುಮ್ಮನೆ ಓದುವ ಪುಸ್ತಕದ ಹುಳುವಾದರೆ ಪ್ರಯೋಜನವಿಲ್ಲ. ಶಿಕ್ಷಣದ ಮೂಲಕ ಜೀವನದ ಕೌಶಲ್ಯಗಳನ್ನು, ಮೌಲ್ಯಗಳನ್ನು ಅಳವಡಿಸಿಕೊಂಡು ಬೆಳೆಯಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಎಂತಹ ಸವಾಲು ಬಂದರೂ ನಾವು ಕುಗ್ಗುವುದಿಲ್ಲ. ನಾವು ಓದಿದ ಕೆಲಸವೇ ಆಗಬೇಕೆಂದು ಕೂರದೆ ಎಂತಹ ಕೆಲಸವಾದರೂ ಅದನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಬಂದಾಗ ನೀನು ಒಬ್ಬ ಉದ್ಯೋಗಿ ಮಾತ್ರವಲ್ಲ, ಸಾವಿರಾರು ಜನರಿಗೆ ಉದ್ಯೋಗ ನೀಡಬಲ್ಲ ಒಬ್ಬ ಉತ್ತಮ ಉದ್ಯಮಿ ಕೂಡ ಆಗಬಲ್ಲೆ ಎಂದು ನನಗೆ ಆತ್ಮವಿಶ್ವಾಸ ನೀಡಿ ಪ್ರೇರಣೆ ನೀಡಿದ್ದನ್ನು ಇಲ್ಲಿ ಸ್ಮರಿಸುತ್ತೇನೆ. ಸ್ನೇಹಿತರೆ, ನಾವು ಕೇವಲ ಉದ್ಯೋಗವನ್ನು ಹುಡುಕುವವರಾಗದೆ ಉದ್ಯೋಗವನ್ನು ಸೃಷ್ಟಿಸುವರಾಗೋಣ. ಭಾರತವನ್ನು ಒಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿಸಲು ಕೈಜೋಡಿಸೋಣ. ದೇಶ ನನಗೇನು ಮಾಡಿದೆ ಎಂಬುದನ್ನು ಕಡೆಗಣಿಸಿ ದೇಶಕ್ಕಾಗಿ ನಾನೇನು ಮಾಡಿದ್ದೇನೆ ಎನ್ನುವ ಕಡೆ ವಿಚಾರ ಹರಿಸೋಣ ಎನ್ನುತ್ತಾ ದೃಷ್ಟಿ ಬದಲಾದರೆ ದೃಶ್ಯವೂ ಬದಲಾದೀತು. ವಂದೇ ಮಾತರಂ. ಧನ್ಯವಾದಗಳು. ಒಂದು ಮಗುವಿನಂತಹ ಮುಖ, ಮುಗ್ಧ ಮುಖ, ಚಂದ ಸ್ವೀಟ್ ಧ್ವನಿ, ಇದು ನಾನು ಫಸ್ಟ್ ಹೇಳಲೇಬೇಕು. ನಂಗೆ ಖುಷಿ ಆಯಿತು. ಒಳ್ಳೆ ಭಾಷೆ, ಒಳ್ಳೆ ಮಾತು, ಮತ್ತು ಒಳ್ಳೆ ವಿಷಯ, ಮತ್ತು ಅದನ್ನು ಪ್ರಸ್ತುತಪಡಿಸಿದ ರೀತಿ ಎಲ್ಲನೂ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು. ಯು ಕ್ಯಾನ್ ಡೆಫಿನೆಟ್ಲಿ ಬಿ ಎ ಗುಡ್ ಸ್ಪೀಕರ್ ಇನ್ ಫ್ಯೂಚರ್. ಖಂಡಿತ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ ಟ್ಯಾಲೆಂಟ್, ಸ್ಕಿಲ್ ಎರಡೂ ನಿಮ್ಮಲ್ಲಿದೆ. ಬಟ್ ರಿತ್ವಿ, ಸ್ವಲ್ಪ ಇನ್ನೊಂಚೂರು ನೀವು ಪ್ರೆಸೆಂಟೇಷನ್ ಕಡೆಗೆ ನೀವು ಗಮನ ಕೊಟ್ಟರೆ, ಗಮನ ಕೊಟ್ಟರೆ ನೀವು ಕೂಡ ಫೈನಲ್ಸಿಗೆ ಬರಬಹುದಾದಂಥ ಒಬ್ಬ ಕ್ಯಾಂಡಿಡೇಟ್. ಶ್ಯೂರ್. ಓಕೆ, ಇನ್ನೊಂಚೂರು ಕಾನ್ಫಿಡೆನ್ಸಂಗೆ ನಿಲ್ಲಿಗಂಬ. ಹ್ಯಾಂಗೆ ನಿಲ್ಕ ಸಾಂಗೆ ಹಿಂಗೆ ಸ್ಮೈಲ್ ಇರ್ಕ. ಓಕೆ, ಹಿಂಗೆ ಸ್ಮೈಲ್ ಇರ್ಕ, ಫುಲ್ ಯಾವತ್ತೂ ಸ್ಮೈಲ್ ಇರ್ಕ ಹಿಂಗೆ. ಓಕೆ, ಆ್ಯಂಕರಿಂಗ್ ಮಾಡ್ತೀರಾ ಸ್ಕೂಲಂಗೆ? ಇಲ್ಲ. ಎಂತಕ್ಕೆ ಮಾಡಲಿಲ್ಲ? ಆ್ಯಂಕರಿಂಗ್ ಹಂಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಮತ್ತೆ ಯಾವ್ದ್ರಂಗೆ ಮಾತುಗಾರಿಕೆ ಹೆಂಗೆ ಇಂಟ್ರೆಸ್ಟ್ ಇದೆ? ಅಲೋಕೇಶನ್ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ಓಕೆ. ಮತ್ತು ನಂಗೆ ಡ್ಯಾನ್ಸ್ ಆ ಥರದ್ದೆಲ್ಲ ಇಷ್ಟ. ಓಕೆ, ಅದೆಲ್ಲ ಇಷ್ಟ ಆಗಲಿ. ಸೊ ಓವರಾಲ್ ನನಗೆ ಈ ಪ್ರೆಸೆಂಟೇಷನ್ ಇಷ್ಟ ಆಯಿತು. ನಾನು ಕಂಟೆಂಟ್ ಬಗ್ಗೆ ಹೆಚ್ಚು ಮಾತಾಡಲ್ಲ, ಬಟ್ ಅವರ ಆ ಪ್ರಸ್ತುತಿ ನನಗೆ ತುಂಬ ಖುಷಿ ಕೊಡ್ತು. ಶಿ ಹ್ಯಾಸ್ ಟು ಬಿ ಅ ಲಿಟಲ್ ಮೋರ್ ಕಾನ್ಫಿಡೆಂಟ್, ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೇನೆ. ವಿಚ್ ಶಿ ಕ್ಯಾನ್ ಈಸಿಲಿ ಡೂ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಎಲ್ಲ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ರಿ. ಈಗ ಇದು ಹೇಳಿ, ಈ ಗಾದೆ ಮಾತು ಕೇಳಿದ್ರೆ ಉದ್ಯೋಗಂ ಪುರುಷ ಲಕ್ಷಣಂ, ಅದನ್ನು ಒಪ್ಪುತ್ತೀರಾ ನೀವು? ಒಪ್ಪುತ್ತೀನಿ. ಹಾಗಾದ್ರೆ ನೀವು ವೇಸ್ಟ್ ಕಲಿಯೋದು. ಪುರುಷರಿಗೆ ಮಾತ್ರ ಉದ್ಯೋಗ ಇರಬೇಕಾ? ಇಲ್ಲ. ಮತ್ತೆ ಒಪ್ತೀರಂತ ಹೇಳಿದ್ರಿ, ಹುಡುಗಿ ಅಲ್ವಾ? ಅದು ಗಾದೆ ಕೊಟ್ಟದ್ದೇ ತಪ್ಪಲ್ವಾ?
ಉದ್ಯೋಗಂ ಪುರುಷ ಲಕ್ಷಣಮಲ್ಲ, ಉದ್ಯೋಗಂ ಮನುಷ್ಯ ಲಕ್ಷಣಂ. ಮನುಷ್ಯರಾದರೂ ಹುಡುಗ ಆಗಲಿ ಹುಡುಗಿಯಾಗಲಿ ಉದ್ಯೋಗ ಎಂಬುದು ಬೇಕು. ಉದ್ಯೋಗವನ್ನು ಹುಡುಕಬಾರದು, ಉದ್ಯೋಗವನ್ನು ಸೃಷ್ಟಿಸಬೇಕು ಅಂತ ಹೇಳಿದ್ರಿ, ಅದು ವ್ಯಾಲಿಡ್ ಪಾಯಿಂಟ್. ಮತ್ತೊಂದು ಹೇಳಿದ್ರಲ್ಲ, ದೇಶವು ನನಗೇನು ಕೊಟ್ಟಿದೆ ಅಂತ ಹೇಳಿ ಕೇಳಬಾರದು, ನಾನೇನು ದೇಶಕ್ಕೆ ಕೊಟ್ಟಿದ್ದೇನೆ ಅಂತೇಳಿ ಕೇಳಬೇಕು. ಇಲ್ಲ ಹಾಗೆ ಹೇಳದ್ದಲ್ದ, ಹಾಗೆ ಹೇಳದ್ದಲ್ಲ, ದೇಶ ನನಗೇನು ಮಾಡಿದೆ, ದೇಶ ನನಗೇನು ಮಾಡಿದೆ ಅಂತ ಹೇಳಿ ಕೇಳದೆ ನಾನು ದೇಶಕ್ಕೋಸ್ಕರ ಏನು ಮಾಡಿದೆ ಅಂತ. ಹಾಗಾದ್ರೆ ನಾವು ಏನು ಕೇಳುವುದೇ ಬೇಡವಾ? ಇಷ್ಟು ಟ್ಯಾಕ್ಸ್ ಕಟ್ತೇವೆ, ಇಷ್ಟು ಅವರು ಹೇಳಿದಂಥ ಎಲ್ಲದಕ್ಕೂ ಒಪ್ಕೊಳ್ತೇವೆ, ಪುನಃ ದೇಶ ಏನು ಮಾಡಿದೆ ಅಂತ ಕೇಳಬಾರ್ದ? ಸೊ ಹೀಗಿರುವಾಗ ಭಾಳ ವ್ಯಾಲಿಡ್ ಪಾಯಿಂಟ್ಸ್ಗಳನ್ನು ಹಾಕಿದ್ದೀರಿ, ಭಾಳ ಚೆನ್ನಾಗಿ ಹೇಳಿದ್ದೀರಿ, ಮತ್ತು ನಾವು ಮಾತನಾಡಿದಂಥ ವಿಚಾರಗಳಿಗೆ ಸಮರ್ಥನೆಯನ್ನು ಕೊಟ್ಟಿದ್ದೀರಿ, ಕೊಡಬೇಕು. ಇನ್ನೂ ಕೂಡ ನೀವು ಸಿಲೆಕ್ಟ್ ಆಗಿದ್ದೀರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದ.